ಇವತ್ತು ಮಂಡ್ಯ ವನಗಾನಹಳ್ಳಿಲಿ 5 ಲಕ್ಷದ ಬಸ್ ಸ್ಟ್ಯಾಂಡು, ಕೆರಗೋಡಲ್ಲಿ 50 ಲಕ್ಷ ಮತ್ತು ಮಾರ್ಗೊಂಡಹಳ್ಳಿಲಿ 1 ಕೋಟಿ, ಒಟ್ಟು 1,55,00,000 ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೀವಿ. ಮಂಡ್ಯದಲ್ಲಿ ಭಾಳ ವೇಗವಾಗಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ. ಮೊದಲೆಲ್ಲ 25 ವರ್ಷ ಹಿಂದೆ ಹೋಗಿತ್ತು. ಈಗ ಅದನ್ನು ಮುಂದಕ್ಕೆ ತರೋ ಜವಾಬ್ದಾರಿ ಜನ ನಮಗೆ ಆಶೀರ್ವಾದ ಮಾಡೋದ್ರಿಂದ ಇದೆ. SCPಯಲ್ಲಿ ಒಟ್ಟು 1.5 ಕೋಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 5 ಲಕ್ಷ ಬಸ್ ಸ್ಟ್ಯಾಂಡ್ಗೆ ಹಾಕಿದ್ದೀವಿ. 1.5 ಕೋಟಿಯಲ್ಲಿ ಕೆಲಸ ಆಗಿದೆ. ಮತ್ತು CNN 93 ಕೋಟಿ ರೂಪಾಯಿದು ಕೂಡ ಟೆಂಡರ್ ಎಲ್ಲ ಮುಗಿದಿದೆ. ಇನ್ನೊಂದು 10 ದಿನದಲ್ಲಿ 93 ಕೋಟಿ ರೂಪಾಯಿದು ಕೆಲಸ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಕಾವೇರಿ ನಿಗಮದ ವತಿಯಿಂದ ಆಗುತ್ತೆ. ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳಿಗೆ ಆದಂಥ DK ಶಿವಕುಮಾರ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಒಂದೇ ಸರಿ 100 ಕೋಟಿ ರೂಪಾಯಿಯನ್ನು ಕೊಟ್ಟು ಅದು ಟೆಂಡರ್ ಕೂಡ ಮುಗಿದಿದೆ. 7 ಕೋಟಿ ಹೇಮಾವತಿ ನಾಲೆಗಳಿಗೆ, 93 ಕೋಟಿ ಕಾವೇರಿ ನಾಲೆಗಳಿಗೆ ಕೊಟ್ಟಿದ್ದಾರೆ. ಹಲವಾರು ಎಕ್ಸಾಂಪಲ್ಲು ಕೆರಗೋಡಿನ ತಾವರೆಕೆರೆ ಅಭಿವೃದ್ಧಿಗೆ 5 ಕೋಟಿ, ಸಿದ್ದೇಗೌಡ ದೊಡ್ಡಿ ರೋಡು ಮತ್ತು ಮಾರ್ಗೊಂಡಹಳ್ಳಿ ಚಾನಲ್ ಅಭಿವೃದ್ಧಿ, ಹೀಗೆ 93 ಕೋಟಿ ರೂಪಾಯಿದು ಟೆಂಡರ್ ಎಲ್ಲ ಮುಗಿದು ಇನ್ನೊಂದು 10 ದಿನದಲ್ಲಿ ಕಾಮಗಾರಿ ಆರಂಭ ಆಗುತ್ತೆ. ಈ ಬಾರಿ 150 ಕೋಟಿಯನ್ನು ಚಾನಲ್ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಕಾವೇರಿ ನಿಗಮದಿಂದ. ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ಚಾನಲ್ಗಳು ಭಾಳ ದುರಸ್ತಿಯಾಗಿದೆ, ಆ ದುರಸ್ತಿ ಮಾಡಿ ರೈತರಿಗೆ ಸರಾಗವಾಗಿ ನೀರು ಹರಿಯೋದಕ್ಕೆ ಈ ಏನು ಮಳೆಗಾಲಕ್ಕೆ ಮುಂಚೆನೇ ಟೆಂಡರ್ ಮಾಡಬೇಕು ಅಂತ ಹೇಳ್ತಾಯಿದ್ವಿ. ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಮಳೆ ಬಂದಾಗ ಕೆಲಸ ಆರಂಭ ಆಗಲ್ಲ. ಒಟ್ಟು 250 ಕೋಟಿ ರೂಪಾಯಿ ಕಾವೇರಿ ನಿಗಮದಲ್ಲಿ ಬರೀ ಕೇವಲ 1.5 ವರ್ಷದಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಕೆರಗೋಡು ಭಾಗದಲ್ಲಿ ಸೈಟ್